ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಬೀಯಿಂಗ್ ಹ್ಯೂಮನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಉಷಾ ಸಂತೋಷ್. ಹುಟ್ಟಾಗ್ಲಿಂದ ಆರಾಮಾಗಿ ಎದೆ ಹಾಲು ಕುಡ್ಕೊಂಡು ಇದ್ದಂತಹ ಮಗು ಒಂದ್ ದಿವಸ ಏನ್ ಮಾಡುತ್ತೆ ಅಂದ್ರೆ ಇದ್ದಕ್ಕಿದ್ದಾಗೆ ಹಾಲು ಬೇಡ ಅನ್ನೋ ರೀತಿ ಬಿಹೇವ್ ಮಾಡುತ್ತೆ. ಒಂಥರ ಸ್ಟ್ರೈಕ್ ಮಾಡೋ ತರ. ನೀವು ಹಾಲು ಕುಡ್ಸೋದಕ್ಕೆ ಹೋದ್ರಿ ಅಂತ ಹೇಳಿದಾಗ ಬೇಡ ಅನ್ನೋ ತರ ಮುಖ ಬೇರೆ ಕಡೆ ತಿರುಗಿಸೋದು, ಅಥವಾ ಜೋರಾಗಿ ಕಿರ್ಚೋದಕ್ ಶುರು ಮಾಡುತ್ತೆ, ಅಥವಾ ಜೋರಾಗಿ ಅಳೋದಕ್ ಶುರು ಮಾಡುತ್ತೆ. ಅಂದ್ರೆ ಹುಟ್ಟದಾಗಿಂದ 1 ವರ್ಷದ ಮಗುವಿನವರೆಗೂ ಜೋರಾಗಿ ಅಳೋದಕ್ ಶುರು ಮಾಡುತ್ತೆ. ಅಥವಾ ನಮಗೆ ಗೊತ್ತಾಗುತ್ತೆ ಮಗುಗೆ ಹಸುವಾಗ್ತಾ ಇದೆ ಅಂತ. ಅದು ಹಾಲು ಕುಡಿಯೋದಕ್ಕೆ ಅಂತ ಹಾಲು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಹೊತ್ತಲ್ಲೇ ಜೋರಾಗಿ ನಿಪ್ಪಲ್ನ ಬಿಟ್ಬಿಟ್ಟು ಅಳೋದಕ್ಕೆಲ್ಲ ಶುರು ಮಾಡುತ್ತೆ. ಇದು ನಮ್ಗೆ ಯಾವ ತರ ಅಂದ್ರೆ ತುಂಬಾ ಒಂಥರ ಫ್ರಸ್ಟ್ರೇಟಿಂಗ್ ಆಗಿರುತ್ತೆ. ಡಿಪ್ರೆಷನ್ಗೆ ತಗೊಂಡು ಹೋಗೋ ತರ ಇರುತ್ತೆ ನಮ್ಗೆ. ಮಗು ಹಾಲು ಬೇಡ ಅನ್ನೋದು ಯಾವ ತರ ಇರುತ್ತೆ ಅಂದ್ರೆ ಮಗು ನಮ್ಮನ್ನೇ ರಿಜೆಕ್ಟ್ ಮಾಡ್ತಾ ಇದೆ ಅನ್ನೋ ತರ ಎಲ್ಲ ಫೀಲ್ ಆಗೋಗುತ್ತೆ. ಮಗು ಯಾಕೆ ಈ ತರ ಎಲ್ಲ ಮಾಡುತ್ತೆ? ಸಡನ್ ಆಗಿ ಚೆನ್ನಾಗಿ ಇದ್ದಂತಹ ಮಗು ಒಂದ್ ದಿವಸ ಈ ತರ ಯಾಕೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಯಾವ್ದೆಲ್ಲ ಕಾರಣಗಳಿಗೆ ಮಗು ಈ ತರ ಒಂಥರ ಸ್ಟ್ರೈಕ್ ಮಾಡೋ ತರ, ನನ್ಗೆ ಹಾಲ್ ಬೇಡ ಅನ್ನೋ ತರ ಬಿಹೇವ್ ಮಾಡುತ್ತೆ, ಮತ್ತೆ ಇದು ಎಷ್ಟು ದಿನಗಳವರೆಗೂ ಇರುತ್ತೆ, ಇದೇನ್ ಟೆಂಪರರಿನ ಅಥವಾ ಪರ್ಮನೆಂಟ್ ಆಗಿ ಮಗು ಈ ರೀತಿ ಹಾಲ್ ಬೇಡ ಅನ್ನತ್ತ, ಮತ್ತೆ ಈ ರೀತಿ ಮಗು ಮಾಡಿದಾಗ ನಾವು ತಾಯಿಯಂದಿರು ಏನೆಲ್ಲ ಸ್ಟೆಪ್ಸ್ ತಗೊಬಹುದು, ಇದಕ್ಕೆ ಯಾವ ರೀತಿ ಪರಿಹಾರ ಕಂಡ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನನಗೆ ತಿಳಿದಷ್ಟು ಮಟ್ಟಿಗೆ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದು ಬಂದು ಮಗು ಯಾವ್ದೆಲ್ಲ ಸಿಚುಯೇಷನ್ ಅಲ್ಲಿ ಈ ತರ ಬಿಹೇವ್ ಮಾಡುತ್ತೆ, ನನ್ಗೆ ಹಾಲ್ ಬೇಡ ಅನ್ನೋ ತರ ಬಿಹೇವ್ ಮಾಡುತ್ತೆ ಅಂದ್ರೆ, ಮೊದಲನೇದು ಬಂದು ಮಗುಗೆ ಹಲ್ಲು ಬರೋ ಸಮಯದಲ್ಲಿ, ಮತ್ತೆ ಮಗುಗೆ ಇಯರ್ ಇನ್ಫೆಕ್ಷನ್, ಕಿವಿಯಲ್ಲಿ ಏನಾದ್ರೂ ಇನ್ಫೆಕ್ಷನ್ ಗಳಿದ್ದಾಗ ಈ ರೀತಿ ಬಿಹೇವ್ ಮಾಡುತ್ತೆ. ಇವಾಗ ನೀವು ಹಾಲು ಕುಡ್ಸೋದಿಕ್ಕೆ ಅಂತ ಹೋದಾಗ ಮಗುಗೆ ಈಗ 6-7 ತಿಂಗಳು ಮೇಲ್ಪಟ್ಟ ಮಗು ಅಂತ ಆದ್ರೆ ಅದಕ್ಕೆ ಹಲ್ ಬರೋ ಸಮಯದಲ್ಲಿ ಏನಾಗುತ್ತೆ, ಈ ಒಸಡಲ್ಲಿ ಮಗು ಹಾಲು ಕುಡಿಯೋದಕ್ಕೆ ಶುರು ಮಾಡುತ್ತಲ್ಲ, ನಿಪ್ಪಲ್ನ ಚೀಪೋದಕ್ಕೆ ಶುರು ಮಾಡಿದಾಗ ಒಂಥರ ನೋವು ಬಂದ್ಬಿಡುತ್ತೆ ಮಗುವಿನ ಒಸಡಲ್ಲಿ. ಅದು ಹಾಲು ಸಕ್ ಮಾಡೋದಕ್ಕೆ ಶುರು ಮಾಡಿದಾಗ ಇಂಥ ಸಮಯದಲ್ಲಿ ಮಗು ಹಾಲ್ ಬೇಡ ಅನ್ನೋ ತರ ಬಿಹೇವ್ ಮಾಡುತ್ತೆ. ಪಾಪ ಮಗುಗೆ ಹಸುವಾಗಿರುತ್ತೆ, ಹಾಲು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಆದ್ರೆ ಆ ನೋವಿಂದ ಮಗುಗೆ ಹಾಲು ಕುಡಿಯೋಕೆ ಆಗ್ತಾ ಇರಲ್ಲ. ಸೊ ಸಡನ್ ಆಗಿ ಬೀಳುತ್ತೆ, ಕಿರ್ಚೋದಕ್ ಶುರು ಮಾಡುತ್ತೆ. ಹಾಗೇನೆ ಇಯರ್ ಇನ್ಫೆಕ್ಷನ್ ಇದ್ದಂತ ಸಂದರ್ಭದಲ್ಲಿ, ಕಿವಿಲಿ ಏನಾದ್ರೂ ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರು ಕೂಡ ಮಗು ಹಾಲನ್ನ ಸಕ್ ಮಾಡುತ್ತಲ್ಲ, ಇಂಥ ಟೈಮಲ್ಲಿ ಕಿವಿಯಲ್ಲಿ ಒಂಥರ ನೋವು ಶುರು ಆಗುತ್ತೆ ಮಗುಗೆ, ಮತ್ತೆ ಕಡ್ತನೂ ಶುರು ಆಗುತ್ತೆ. ಇಂಥ ಸಂದರ್ಭದಲ್ಲೂ ಕೂಡ ಮಗುಗೆ ಪಾಪ ಹಾಲು ಕುಡಿಯೋದಕ್ಕೆ ಆಗಲ್ಲ, ತುಂಬಾನೇ ಹಸುಕೊಂಡಿರುತ್ತೆ, ಬಟ್ ಅದಕ್ಕೆ ಹಾಲು ಕುಡಿಯೋಕ್ ಆಗಲ್ಲ. ಇಂಥ ಸಮಯದಲ್ಲಿ ಕೂಡ ಮಗು ಈ ತರ ಬಿಹೇವ್ ಮಾಡುತ್ತೆ. ಮತ್ತೆ ನಿಮ್ಗೆ ಇಯರ್ ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಕೆಲವು ಸೈನ್ಸ್ ಗಳಿಗೆ ಸೂಚನೆಗಳನ್ನ ಕೊಡುತ್ತೆ ಮಗು. ಯಾವ ರೀತಿ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಪದೇ ಪದೇ ಕಿವಿನ ಈ ತರ ಅನ್ಕೊಳ್ಳೋದು, ಒಂಥರ ನವೆ ಆಗ್ತಾ ಇರುತ್ತೆ ಮಗುಗೆ. ಮತ್ತೆ ಮಗು ಏನಾದ್ರೂ ಹಿಂಗಂತು ಅಂತ ಹೇಳಿದ್ರೆ ಕಿವಿ ರೆಡ್ ಆಗೋದು, ಈ ತರ ಆಗುತ್ತೆ. ಹಾಗೇನೆ ನೀವು ಹಾಲು ಕುಡಿಸೋಂತ ಟೈಮಲ್ಲೂ ನೀವು ಅಬ್ಸರ್ವ್ ಮಾಡಿರ್ಬೋದು, ಪದೇ ಪದೇ ಕಿವಿನ ಒಂದ್ ಕಡೆ ಮುಟ್ಕೋತಾ ಇರುತ್ತೆ, ಈ ತರ ಬಡ್ಕೋತಾ ಇರುತ್ತೆ, ಒಂಥರ ಇರಿಟೇಟ್ ಆದಂಗೆಲ್ಲ ಬಿಹೇವ್ ಮಾಡ್ತಾ ಇರುತ್ತೆ. ಇಂಥ ಟೈಮಲ್ಲಿ ನೀವು ಇಂಥ ಸೂಚನೆಗಳನ್ನ ಅಬ್ಸರ್ವ್ ಮಾಡ್ಕೊಂಡು ಬೆಟರ್ ಡಾಕ್ಟರ್ ಹತ್ರ ಒಂದ್ಸಲ ಕನ್ಸಲ್ಟ್ ಮಾಡಿ. ಹಾಗೇನೆ ನೆಕ್ಸ್ಟ್ ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಮಗುಗೆ ನೆಗಡಿ ಇದ್ದಾಗ, ಕೋಲ್ಡ್ ಇದ್ದಾಗ, ಮಗುಗೆ ಮೂಗ್ ಏನಾದ್ರೂ ಬ್ಲಾಕ್ ಆಗಿದ್ದಾಗ, ಕಂಜೆಷನ್ ಜಾಸ್ತಿ ಇದ್ದಾಗ, ಈ ತರ ಗೊರ ಎಲ್ಲ ಪಾಪ ಅಂತ ಇರುತ್ತೆ, ಅದಕ್ಕೆ ತುಂಬಾನೇ ಮೂಗೆಲ್ಲ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಹಾಲು ಕುಡಿಯೋದಕ್ಕೆ ಅಂತ ಹೋಗುತ್ತೆ, ಹಾಲು ಕುಡಿಯೋದಕ್ಕೂ ಶುರು ಮಾಡುತ್ತೆ. ಹಾಲು ಕುಡಿಯೋದ್ ಸ್ವಲ್ಪ ಹೊತ್ತಲ್ಲೇ ಒಂಥರ ಈ ಮೂಗಲ್ಲೆಲ್ಲ ಅದು ಗೊಣ್ಣೆ ಎಲ್ಲ ಸೇರ್ಕೊಂಡು ಬ್ಲಾಕ್ ಆಗಿರುತ್ತಲ್ಲ, ಪಾಪ ಒಂಥರ ಉಸಿರಾಡೋದಕ್ಕೆ ಒಂಥರ ಪ್ರಾಬ್ಲಮ್ ಅಂತೆಲ್ಲ ಅನ್ನಿಸ್ಬಿಟ್ಟು ಹಾಲು ಕುಡಿಯೋದನ್ನ ನಿಲ್ಲಿಸ್ಬಿಡುತ್ತೆ. ಯೂಶಲಿ ಮಗುಗೆ ನೆಗಡಿ ಆದಾಗ ಈ ತರ ಎಲ್ಲ ಮಾಡುತ್ತೆ. ಈ ರೀತಿ ಇದ್ದಾಗ ಆದಷ್ಟು ನೀವೇನ್ ಮಾಡಿ, ಮಗುದು ಈ ಬ್ಲಾಕೇಜ್ ಏನಿರುತ್ತೆ ಮೂಗಲ್ಲಿ, ಇದನ್ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಡಾಕ್ಟರ್ ಹತ್ರ ನೀವೇನಾದ್ರೂ ತೋರಿಸಿದೀರಾ ಅಂತ ಹೇಳಿದ್ರೆ ಅವ್ರು ಏನಾದ್ರೂ ಮೆಡಿಸಿನ್ ಏನಾದ್ರೂ ಕೊಟ್ಟಿರ್ತಾರೆ, ಅಥವಾ ಮಗುಗೆ ತೀರಾ ಕೋಲ್ಡ್ ಆಗಿಲ್ಲ ಅಂತ ಏನಾದ್ರೂ ಹೇಳಿದ್ರೆ, ಕಾಮನ್ ಕೋಲ್ಡ್ ಅಂತ ಹೇಳಿದ್ರೆ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನ ನಾನು ಒಂದು ಡೀಟೇಲ್ ಆಗಿ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನ ನೀವು ಚೆಕ್ ಮಾಡ್ಕೊಬಹುದು. ನೆಕ್ಸ್ಟ್ ಯಾವ ಸಿಚುಯೇಷನ್ ಅಲ್ಲಿ ಅಂತ ಹೇಳಿದ್ರೆ, ಮಗುಗೆ ನಿಮ್ಮಲ್ಲಿ ಓವರ್ ಸಪ್ಲೈ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಹಾಲಿಂದು, ಕೆಲವು ತಾಯಂದ್ರಲ್ಲಿ ಇದಿರುತ್ತೆ, ಸ್ವಲ್ಪ ಇನಿಷಿಯಲ್ ಸ್ಟೇಜ್ ಅಲ್ಲಿ ಈ ತರ ಆಗ್ತಾ ಇರುತ್ತೆ. ಮಗು ತುಂಬಾ ಚಿಕ್ಕದಿದ್ದಾಗ ಬೆಳೀತಾ ಹಾಲನ್ನ ಯಾವ ತರ, ಹಾಲಿನ ಫ್ಲೋ ಇರುತ್ತಲ್ಲ ಬರೋದು, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡು ಕುಡಿಯೋದು ಅಂತ ಹೇಳಿ ಮಗು ಕಲಿಯುತ್ತೆ ಒಂದ್ 4-5 ತಿಂಗಳು ಆಗ್ತಾ. ಬಟ್ ಎಳೆ ಮಗುವಿನಲ್ಲಿ, ಹುಟ್ಟದಿಂದ ಒಂದ್ 3 ತಿಂಗಳು ಒಳಗಡೆ ಇರೋಂತ ಮಕ್ಕಳಲ್ಲಿ ನಮ್ಮಲ್ಲಿ ಓವರ್ ಸಪ್ಲೈ ಏನಾದ್ರೂ ಹಾಲಿತ್ತು ಅಂತ ಹೇಳಿದ್ರೆ ಒಂಥರ ಸ್ಪ್ರೇ ತರ ಬಂದ್ಬಿಡುತ್ತೆ, ಹಾಲು ತುಂಬಾ ಫೋರ್ಸ್ಫುಲ್ ಆಗಿ ಬಂದ್ಬಿಡುತ್ತೆ. ಇಂಥ ಟೈಮಲ್ಲಿ ಪಾಪ ಮಗು ಗೊತ್ತಾಗಲ್ಲ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡು ಕುಡಿಬೇಕು ಅಂತ ಹೇಳ್ಬಿಟ್ಟು. ಇಂಥ ಸಮಯದಲ್ಲಿ ಕೂಡ ಮಗು ಹಾಲು ಕುಡಿಯಕ್ ಹೋಗುತ್ತೆ. ಈ ಲೆಟ್ ಡೌನ್ ಸ್ಟಾರ್ಟ್ ಆದಾಗ ಸಡನ್ ಆಗಿ ಅದಕ್ಕೆ ಫ್ಲೋನ ಕಂಟ್ರೋಲ್ ಮಾಡ್ಕೊಂಡಲೆ ನೆತ್ತಿಗೆರೋ ತರ ಎಲ್ಲ ಆಗಿ, ಕೆಮ್ಮೋ ತರ ಎಲ್ಲ ಆಗಿ ಮಗು ಹಾಲು ಕುಡಿಯೋದನ್ನೇ ಬಿಟ್ಬಿಡುತ್ತೆ. ಈ ತರ ಏನಾದ್ರೂ ಒಂದ್ 2-3 ಸಲ ದಿನದಲ್ಲಿ ಆಯ್ತು ಅಂತ ಹೇಳಿದ್ರೆ 4ನೇ ಸಲ ನೀವು
ಹಾಲು ಕುಡ್ಸಕ್ ಹೋದ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅದು ಹಾಲನ್ನ ಬೇಡ ಅನ್ನೋ ರೀತಿಯೆಲ್ಲ ಮಾಡುತ್ತೆ ಅಥವಾ ಅಳೋದಕ್ಕೆಲ್ಲ ಶುರು ಮಾಡುತ್ತೆ. ಸೊ ಇದ್ರ ಬಗ್ಗೆನೂ ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ. ಯಾವ ರೀತಿ ಈ ತರ ಕೆಮ್ಮೋದನ್ನ, ನೆತ್ತಿಗೇರೋದನ್ನ ತಡೆಗಟ್ಬೋದು, ಈ ತರ ಆದಾಗ ಏನೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೀವು ಚೆಕ್ ಮಾಡಿ. ಮಗುಗೆ ಬಾಯಲ್ಲಿ ಹುಣ್ಣು ತರ ಆಗತ್ತೆ ಎಳೆ ಮಕ್ಕಳಲ್ಲಿ. ಅಂದ್ರೆ ಈ ತುಟಿ ಭಾಗದಲ್ಲಿ ವೈಟ್ ಪ್ಯಾಚ್ ಇರುತ್ತೆ ಅಥವಾ ನಾಲ್ಗೆ ಭಾಗದಲ್ಲಿ ವೈಟ್ ಪ್ಯಾಚ್ ಇರುತ್ತೆ, ಥ್ರಶ್ ಅಂತ ಹೇಳ್ತಾರೆ, ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ಬಿಟ್ಟು. ಅಥವಾ ಏನಾದ್ರೂ ಹುಣ್ಣು ತರ ಈ ಟೈಪ್ ಅಲ್ಲಿ ಆಗಿತ್ತು ಅಂತ ಹೇಳಿದ್ರೆ ಮಗು, ಯೂಶಲಿ ನವಜಾತ ಶಿಶುಗಳಲ್ಲಿ ಈ ತರ ಆಗ್ತಾ ಇರುತ್ತೆ. ಒಂಥರ ನೋವಿರುತ್ತೆ ಜಾಗದಲ್ಲಿ, ಹುಣ್ಣ ಆಗಿರೋ ತರ ಜಾಗದಲ್ಲಿ ನೋವಿರುತ್ತೆ. ಆವಾಗ ಏನ್ ಮಾಡುತ್ತೆ, ಮಗು ಹಾಲು ಕುಡಿಯೋದಕ್ಕೆ ಅಂತ ಹೋಗುತ್ತೆ, ಹಾಲು ಕುಡಿಯೋದಕ್ಕೆ ಶುರು ಮಾಡುತ್ತಲ್ಲ, ಇಂಥ ಟೈಮಲ್ಲಿ ಸಡನ್ ಆಗಿ ಅಲ್ಲೊಂಥರ ನೋವು ಸ್ಟಾರ್ಟ್ ಆಗಿ ಹೋಗ್ಬಿಡತ್ತೆ ಮಗುನಲ್ಲಿ. ಇಂಥ ಸಮಯದಲ್ಲೂ ಕೂಡ ಮಗು ಹಾಲು ಬೇಡ ಅನ್ನೋ ತರ ರಿಜೆಕ್ಟ್ ಮಾಡುತ್ತೆ. ಮತ್ತೆ ಈ ರೀತಿ ಏನಾದ್ರೂ ನಿಮ್ಗೆ ಒಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ, ಮಗು ತುಟಿ ಮೇಲೆ ಏನಾದ್ರೂ ವೈಟ್ ಪ್ಯಾಚ್ ಇದೆಯಾ ಅಥವಾ ಏನಾದ್ರೂ ಹುಣ್ ತರ ಆಗಿದ್ಯಾ ಅಥವಾ ನಾಲ್ಗೆ ಮೇಲೆ ಏನಾದ್ರು ರೆಡ್ ಅಥವಾ ವೈಟ್ ಪ್ಯಾಚ್ ಗಳೇನಾದ್ರೂ ಇದೆಯಾ ಅಂತ ಒಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಈ ತರ ಏನಾದ್ರೂ ಕಂಡು ಬಂತು ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಯಾಕೆ, ಅದಕ್ಕೆ ಡಾಕ್ಟರ್ ಕಡೆಯಿಂದ ಕೂಡ ನಿಮ್ಗೆ ಹೆಲ್ಪ್. ನೆಕ್ಸ್ಟ್ ಇನ್ನ ಒಂದು ಯಾವ ಸಿಚುಯೇಷನ್ ಅಲ್ಲಿ ಈ ರೀತಿ ಆಗತ್ತೆ ಅಂತ ಹೇಳಿದ್ರೆ, ಪೀರಿಯಡ್ಸ್ ಟೈಮ್ ಅಲ್ಲಿ ಕೂಡ ಹೇಗೆ ಅಂತ ಹೇಳಿದ್ರೆ, ಈ ಹಾರ್ಮೋನಲ್ ಚೇಂಜಸ್ ಇಂದ ಸ್ವಲ್ಪ ನಮ್ಮ ಎದೆ ಹಾಲಿನ ಟೇಸ್ಟು ನಾರ್ಮಲ್ ಆಗಿ ಇರೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಮಗುಗೆ ಒಂದೇ ತರ ಟೇಸ್ಟ್ ಅದು ಕಂಡಿಡ್ಕೊಂಡ್ಬಿಟ್ಟಿರುತ್ತೆ ಹಾಲಿಂದು. ಸಡನ್ ಆಗಿ ಒಂದಿನ ಈ ರೀತಿ ಟೇಸ್ಟ್ ಏನಾದ್ರೂ ಚೇಂಜ್ ಆಯ್ತು ಅಂತ ಹೇಳಿದ್ರು ಕೂಡ ಮಗು ಅಷ್ಟಾಗಿ ಹಾಲು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಹಾಲು ಸ್ವಲ್ಪ ಹೊತ್ತು ಕುಡಿಯುತ್ತೆ, ಬೇಡ ಅನ್ನೋ ತರ ರಿಜೆಕ್ಟ್ ಮಾಡ್ಬಿಡುತ್ತೆ. ಸ್ವಲ್ಪ 6 ತಿಂಗಳು ಮೇಲ್ಪಟ್ಟ ಮಗುವಿನಲ್ಲಿ ಅಂತ ಆದ್ರೆ ನಾವು ಈಗಾಗಲೇ ಮೇಲಿನ ಆಹಾರ ಶುರು ಮಾಡಿರ್ತೀವಿ, ಸೊ ಹೇಗಾದ್ರೂ ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು. ಆದ್ರೆ 6 ತಿಂಗಳು ಒಳಪಟ್ಟು ಮಕ್ಳಿಗಾದ್ರೆ ಹಾಲು ತುಂಬಾನೇ ಮುಖ್ಯ, ಬೆಳವಣಿಗೆಗೆ ಆಗ್ಲಿ, ಅವು ಆರೋಗ್ಯವಾಗಿರ್ಬೇಕು ಅಂತ ಆಗ್ಲಿ ತುಂಬಾನೇ ಮುಖ್ಯ. ಸೊ ಇಂಥ ಟೈಮಲ್ಲಿ ನಾವ್ ಏನೆಲ್ಲ ಸೊಲ್ಯೂಷನ್ ನ ಕಂಡ್ಕೋಬಹುದು ಅಂತ ಹೇಳ್ಬಿಟ್ಟು ನೋಡೋಣ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಈ ಸ್ಟ್ರೈಕ್ ಅನ್ನೋದಿರುತ್ತೆ, ಮಗು ರಿಜೆಕ್ಟ್ ಮಾಡುತ್ತಲ್ಲ ಹಾಲು ಬೇಡ ಅನ್ನೋದನ್ನ, ಎದೆ ಹಾಲನ್ನ, ಇದು ತುಂಬಾನೇ ಟೆಂಪರರಿ ಆಗಿರುತ್ತೆ, ಪರ್ಮನೆಂಟ್ ಆಗಿರೋದಿಲ್ಲ, ಆಗಿರುತ್ತೆ. ಇದು ಮಗು ಈ ತರ ಸ್ಟ್ರೈಕ್ ಮಾಡೋದು ತುಂಬಾ ಜಾಸ್ತಿ ದಿನ ಮಾಡೋದಿಲ್ಲ, ಏನಿದ್ರು ಒಂದು 4-5 ದಿನದ ಮಟ್ಟಿಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಮಾಡ್ಬೋದು. ಇನ್ ಕೇಸ್ ಮಗು ಏನಾದ್ರೂ 5-6 ದಿನ ಆದ್ರೂ ಇದೇ ತರ ಕಂಟಿನ್ಯೂ ಮಾಡ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೋಡಿ. ಹೊಸ ತಾಯಿಯಂದಿರು ಇಂತ ಒಂದು ಫ್ರಸ್ಟ್ರೇಟಿಂಗ್ ಸಿಚುಯೇಷನ್ ನ ಯಾವ ತರ ಹ್ಯಾಂಡಲ್ ಮಾಡಬಹುದು ಅಂತ ಹೇಳಿದ್ರೆ, ಆದಷ್ಟು ನಿಮಗೆ ನೀವು ಪೇಷನ್ಸ್ ನ ತಂದ್ಕೊಳ್ಳಿ, ತಾಳ್ಮೆಯಿಂದ ಬಿಹೇವ್ ಮಾಡಿ. ಗೊತ್ತು ನನಗೂ ನನ್ನ ಈ ಜರ್ನಿ, ನನ್ನ ಮಗಳಿಗೆ 7 ತಿಂಗಳು ಆಲ್ಮೋಸ್ಟ್ ಒಂದು 4-5 ಸಲ ಇಂಥ ಸಿಚುಯೇಷನ್ ನ ನಾನು ಫೇಸ್ ಮಾಡಿದೀನಿ. ಮೊದಲನೇದು ಬಂದ್ಬಿಟ್ಟು ಅವಳಿಗೆ ವ್ಯಾಕ್ಸಿನ್, ನಾನು ಇದೊಂದು ಪಾಯಿಂಟ್ ಮಿಸ್ ಮಾಡಿದೆ. ಮಗುಗೆ ಇಮ್ಯುನೈಸೇಷನ್ ಟೈಮಲ್ಲಿ ವ್ಯಾಕ್ಸಿನ್ ಕೊಟ್ಟಿರ್ತಾರಲ್ವಾ, ಆ ನೋವಿಗೂ ಕೂಡ ಮಗು ಹಾಲು ಕುಡಿಯೋದಿಲ್ಲ. ಫಸ್ಟ್ ಡೇ ನನ್ನ ಮಗಳು 1.5 ತಿಂಗಳು ವ್ಯಾಕ್ಸಿನೇಷನ್ ಟೈಮಲ್ಲಿ ಹಾಲು ಕುಡ್ದಿರ್ಲಿಲ್ಲ. ನನ್ಗೆ ಯಾವ ತರ ಅನ್ಸ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಅದು ನನಗ್ ಗೊತ್ತು ಯಾವ ತರ ಫೀಲ್ ಆಗ್ಬಿಟ್ಟಿತ್ತು ಅಂತ ಹೇಳಿ. ಏನಪ್ಪಾ ಆಗೋಯ್ತು, ಹಾಲು ಬೇರೆ ಕುಡಿತಾ ಇಲ್ಲ, ಏನ್ ಮಾಡೋದು ಅಂತ ಹೇಳಿ ನನಗ್ ಗೊತ್ತಿರೋ ಅಂತಾನೆ ಸ್ವಲ್ಪ ಜನನ ಕೇಳಿ ತಿಳ್ಕೊಂಡು ಸೊಲ್ಯೂಷನ್ ನ ಕಂಡ್ಕೊಂಡೆ. ಅದನ್ನ ನಿಮ್ಗೆ ಹೇಳ್ತಾ ಬರ್ತೀನಿ. 1.5 ತಿಂಗಳಲ್ಲಿ ವ್ಯಾಕ್ಸಿನ್ ಹಾಕಿದಂತಹ ಟೈಮಲ್ಲಿ ತೊಡೆಯಲ್ಲಿ ತುಂಬಾ ನೋವಿರುತ್ತಲ್ವಾ, ಇಂಥ ಟೈಮಲ್ಲೂ ಕೂಡ ಮಗು ಹಾಲು ಕುಡಿಯೋದಿಲ್ಲ. ನನ್ನ ಮಗಳು ಕೂಡ ಹಂಗೆ ಮಾಡಿದ್ಲು. ನೆಕ್ಸ್ಟ್ ಬಂದು ನನ್ನಲ್ಲಿ ಸ್ವಲ್ಪ ಹಾಲಿಂದು ಓವರ್ ಸಪ್ಲೈ ಇತ್ತು, ತುಂಬಾ ಸ್ಪ್ರೇ ತರ ತುಂಬಾನೇ ಫಾಸ್ಟ್ ಆಗಿ ಬರೋದು ಸ್ವಲ್ಪ ಮೊದಲ 1-2 ತಿಂಗಳು. ಅಂತ ಟೈಮಲ್ಲಿ ಕೂಡ ಮೊದಲ 2 ಸಲ ನೆತ್ತಿಗೇರ್ತು ಅಂತ ಹೇಳಿದ್ರೆ 3ನೇ ಸಲ ಅವಳು ಹಾಲೇ ಕುಡಿತಾ ಇರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ 3-4 ದಿನದಿಂದ ಅವಳಿಗೆ ನೆಗಡಿ ಆಗೋಗ್ಬಿಟ್ಟಿತ್ತು, ಕೋಲ್ಡ್ ಆಗಿತ್ತು. ಇಂಥ ಟೈಮಲ್ಲಿ ಕೂಡ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ 2 ದಿನ ಆರಾಮಾಗಿ ಇದ್ಲು, 3ನೇ ದಿನ ಸ್ವಲ್ಪ ಅವಳಿಗೆ ಕಂಜೆಷನ್ ಬ್ಲಾಕೇಜ್ ಜಾಸ್ತಿ ಆಗಿತ್ತು ಅನ್ಸುತ್ತೆ. ಹಾಲು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು 20-30 ಸೆಕೆಂಡ್ ಅಲ್ಲೇನೆ ಹಾಲು ಕುಡಿಯೋದನ್ನ ಬಿಟ್ಬಿಟ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡೋಳು. ಆಲ್ಮೋಸ್ಟ್ 1 ದಿನ ಪೂರ್ತಿ ನಾನು ಈ ತರ ಸಫರ್ ಮಾಡಿದೀನಿ. ನನಗೆ ಒಂಥರ ಡಿಪ್ರೆಷನ್ಗೆ ಹೋದಂಗ ಆಗೋಗ್ಬಿಟ್ಟಿತ್ತು. ಏನಪ್ಪಾ ಇವಳು ಇದಕ್ಕಿದಂಗೆ ಹಾಲು ಕುಡಿಯೋದು ಇದ್ ಮಾಡ್ತಾ ಇದ್ದಾಳೆ, ನಾನು ಏನ್ ಮಾಡ್ಬೋದು ಇಂಥ ಸಿಚುಯೇಷನ್ ಅಲ್ಲಿ ಅಂತೆಲ್ಲ ಭಯಗಳು ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಈ ತರ ನನ್ಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾವ ರೀತಿ ಇದನ್ನ ನಾನು ನನ್ ಗೊತ್ತಿರೋ ಮಟ್ಟಿಗೆ ತಿಳ್ಕೊಂಡು ಸೊಲ್ಯೂಷನ್ ತಗೊಂಡೆ ಅಂತ ಹೇಳಿದ್ರೆ, ಮೊದಲನೇದು ನಾನು ಹೇಳ್ದಂಗೆ ಪೇಷನ್ಸ್ ಇಂದ ನೀವು ಬಿಹೇವ್ ಮಾಡ್ಬೇಕು. ನನ್ಗೆ ಅರ್ಥ ಆಗತ್ತೆ ಹೆಂಗಿರುತ್ತೆ ಈ ಸಿಚುಯೇಷನ್ ಅಂತ ಹೇಳಿ ಆದಷ್ಟು ಪೇಷನ್ಸ್ ನ ತಂದ್ಕೊಡಿ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ, ಮಗು ಹಾಲು ಕುಡಿತಾ ಇರ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಹಾಲು ಸರಿಯಾಗಿ ಕುಡಿತಾ ಇಲ್ಲ ಅಂತ ಹೇಳಿದ್ರೆ ಒಂಥರ ಎದೆಯೆಲ್ಲ ಗಟ್ಟಿ ಆದಂಗ ಆಗ್ಬಿಡುತ್ತೆ, ಕೋಪನೂ ಬಂದ್ಬಿಡುತ್ತೆ, ಅಯ್ಯೋ ಏನಪ್ಪಾ ಕರ್ಮ ಇದೆಲ್ಲ ಅಂತ ಹೇಳ್ಬಿಟ್ಟು. ಆದಷ್ಟು ಪೇಷನ್ಸ್ ನ ತಂದ್ಕೊಳ್ಳಿ.
ಮತ್ತೆ ಇನ್ನೊಂದು, ಇಂಥ ಸಮಯದಲ್ಲಿ ನೀವು ಮಿಲ್ಕ್ ಸಪ್ಲೈನ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಮಗು ಕುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ 2-3 ದಿನ ಈ ತರ ಮಗು ಸರಿಯಾಗಿ ಹಾಲು ಕುಡಿದಲೇ ಇತ್ತು ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಹಾಲು ಬರೋದು ಕಡಿಮೆ ಆಗೋಗ್ಬಿಡುತ್ತೆ. ಸೊ ನಮ್ದು ಮೇನ್ ಏನ್ ಗುರಿ ಇರ್ಬೇಕಂತ ಹೇಳಿದ್ರೆ ಮಿಲ್ಕ್ ಸಪ್ಲೈ ಕೂಡ ನಾವ್ ಇದೇ ತರ ಈ 3-4 ದಿನದ ಮಟ್ಟಿಗೆ ಮೇಂಟೈನ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ಏನ್ ಮಾಡಿ ಅಂತ ಹೇಳಿದ್ರೆ, ಮಗು ಹಾಲು ಕುಡಿತಾ ಇಲ್ಲ ಅಂತ ಹೇಳಿದ್ರೆ ಒಂದು ಡ್ರೀಮ್ ಫೀಡಿಂಗ್ ನ ಟ್ರೈ ಮಾಡಿ ನೋಡಿ. ಮಗು, ನಾನು ಆಲ್ಮೋಸ್ಟ್ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೀನಿ, ಇದು ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕ್ ಆಗತ್ತೆ. ಮಗು ನಿದ್ದೆ ತೂಡಿಸ್ತಾ ಇರತ್ತಲ್ಲ ನಿದ್ದೆ ಮಾಡೋದಕ್ಕೆ, ಇಂಥ ಟೈಮಲ್ಲಿ ಕರ್ಕೊಂಬಂದ್ ಹಾಲು ಕುಡ್ಸೋದಕ್ಕೆ ಪ್ರಯತ್ನ ಪಡಿ. ಮತ್ತೆ ಮಗು ಇನ್ನೇನು ನಿದ್ದೆಗೆ ಜಾರುತ್ತೆ ಅಥವಾ ಈಗ ತಾನೇ ನಿದ್ದೆಯಿಂದ ಎದ್ದಿದೆ, ಇಂಥ ಸಮಯದಲ್ಲಿ ಕರ್ಕೊಂಬಂದು ಹಾಲು ಕುಡ್ಸೋದಕ್ಕೆ ಪ್ರಯತ್ನ ಪಡಿ. ಖಂಡಿತ ಮಗು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಹಾಲು ಕುಡಿಯುತ್ತೆ. ಇನ್ನೊಂದು ಅಂತ ಹೇಳಿದ್ರೆ, ಮಗು ಹಾಲು ಕುಡಿತಾ ಇಲ್ಲ, ಏನ್ ಮಾಡಿದ್ರು ಕುಡಿತಾ ಇಲ್ಲ ಅಂತ ಹೇಳಿದ್ರೆ ಪಾಪ ಅದಕ್ಕೂ ಕೂಡ ತೊಂದರೆ ಇರುತ್ತೆ. ಸರಿಯಾಗಿ ಕಚ್ ಕುಡಿಯಕ್ ಆಗ್ತಾ ಇರಲ್ಲ, ನೋವು ಬರ್ತಾ ಇರುತ್ತೆ, ಕಿವಿ ನೋವು ಬರ್ತಾ ಇರುತ್ತೆ. ಇಂಥ ಸಮಯದಲ್ಲಿ ನಾವು ಕೂಡ ಹಂಗೆ ಬಿಹೇವ್ ಮಾಡ್ತೀವಲ್ವಾ. ಸೊ ಹಾಗಾಗಿ ಏನ್ ಮಾಡಿ, ಪಂಪ್ ಮಾಡ್ಬೇಡಿ. ಎದೆ ಹಾಲನ್ನ ಸ್ವಲ್ಪ ಪಂಪ್ ಮಾಡಿ ಒಂದು ಗ್ಲಾಸಲ್ಲಿ ಕ್ಲೀನ್ ಆಗಿರೋ, ಮಕ್ಕಳಿಗೆ ಏನೇ ಯೂಸ್ ಮಾಡಂಗಿದ್ರು ಕ್ಲೀನ್ ಆಗಿರ್ಬೇಕು. ಸ್ಪೂನ್ ಆಗ್ಲಿ ಅಥವಾ ಗ್ಲಾಸ್ ಆಗ್ಲಿ ಬಟ್ಲಾಗ್ಲಿ ಪಂಪ್ ಮಾಡ್ಕೊಬಿಡಿ. ಹಾಲನ್ನ ಪಂಪ್ ಮಾಡ್ಕೊಂಡು, ಫಿಲ್ಲರ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಯೂಶಲಿ ಮಗುಗೆ ಸಿರಪ್ ಹಾಕೋ ಟೈಮಲ್ಲಿ ಒಂದು ಫಿಲ್ಲರ್ ತರ ಇರುತ್ತೆ, ಬಲ್ಬ್ ತರ, ಅದರಲ್ಲಿ ತಗೊಂಡು ಮಗುಗೆ ಹಾಲು ಕುಡಿಸ್ತಾ ಬನ್ನಿ. ನಮ್ಮ ಮಿಲ್ಕ್ ಸಪ್ಲೈನು ನಾವು ಕಾಪಾಡ್ಕೋಬೇಕಾಗುತ್ತೆ. ಹಾಗೇನೆ ಮಗು ಆರೋಗ್ಯ ಕೂಡ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಮಗು 1-2 ದಿನ ಹಾಲು ಕುಡ್ದಿಲ್ಲ ಅಂತ ಹೇಳಿದ್ರೆ ಪಾಪ ಅದಕ್ಕೂ ಬೆಳವಣಿಗೆ ಪ್ರಾಬ್ಲಮ್ ಆಗುತ್ತೆ, ಆರೋಗ್ಯಕ್ಕೆ ಏರುಪೇರಾಗುತ್ತೆ, ಅದಕ್ಕೂ ಸುಸ್ತಾಗುತ್ತೆ, ಎಲ್ಲಾ ರೀತಿನೂ ಇರುತ್ತೆ. ಸೊ ತಗೊಂಡು ಫಿಲ್ಲರ್ಗಳನ್ನ ತಗೊಂಡು ಹಾಲು ಕುಡ್ಸೋದಕ್ಕೆ ಟ್ರೈ ಮಾಡಿ. ಖಂಡಿತ ಹಾಲು ಕುಡಿಯುತ್ತೆ. ಅಥವಾ ಸ್ಪೂನಲ್ಲಿ ಕೂಡ ಕೊಡ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಬಾಟಲ್ ಅಲ್ಲೆಲ್ಲ ಹಾಲು ಹಾಕ್ಬಿಟ್ಟು ಕೊಡಕ್ ಹೋಗ್ಬೇಡಿ. ಅದೇ ಮಗುಗೆ ಅಭ್ಯಾಸ ಆಯ್ತು ಅಂತ ಹೇಳಿದ್ರೆ ಸರಿಯಾಗಿ ಮಗು ನಿಪ್ಪಲ್ ಕಚ್ಚೋದಿಲ್ಲ, ಮತ್ತೆ ನಾವೇ ಪ್ರಾಬ್ಲಮ್ ಅನುಭವಿಸ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಯಾವ್ದು ಸಿಚುಯೇಷನ್ ಅಂತ ಹೇಳಿದ್ರೆ, ಡಿಸ್ಟ್ರಕ್ಷನ್. 6 ತಿಂಗಳು ಮೇಲ್ಪಟ್ ಮಗುಗಾದ್ರೆ ಅದು ಎಲ್ಲಾ ಕಡೆನೂ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಚಿಕ್ಕ ಪುಟ್ಟ ಸೌಂಡಿಗೂ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಇಂಥ ಟೈಮಲ್ಲಿ ಏನ್ ಮಾಡುತ್ತೆ, ಚಿಕ್ಕ ಪುಟ್ಟ ಹಾಲು ಕುಡಿತಾ ಇರುತ್ತೆ, ಸ್ವಲ್ಪ ಸೌಂಡ್ ಬಂದ್ರು ಆ ಕಡೆ ತಿರ್ಕೊಂಡು ನೋಡ್ಕೊಂಡ್ಬಿಡುತ್ತೆ, ಮತ್ತೆ ಹಾಲು ಕುಡಿಯೋದಕ್ಕೆ ಅದು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಇಂಥ ಟೈಮಲ್ಲಿ ಏನ್ ಮಾಡಿ, ಆದಷ್ಟು ಸ್ವಲ್ಪ ಸೌಂಡ್ ಮ್ಯೂಟ್ ಮಾಡ್ಕೊಂಡು, ಮೊಬೈಲ್ನೆಲ್ಲ ಸೈಲೆಂಟ್ ಹಾಕೊಂಡು, ಟಿವಿ ವಾಲ್ಯೂಮ್ನ ರೆಡ್ಯೂಸ್ ಮಾಡ್ಕೊಂಡು, ಸ್ವಲ್ಪ ಕಾಮ್ ಆಗಿರೋ ಪ್ಲೇಸ್ ಅಲ್ಲಿ ಕುತ್ಕೊಂಡು ಹಾಲು ಕುಡ್ಸೋದಕ್ಕೆ ನೀವು ಪ್ರಯತ್ನ ಪಡ್ಬೋದು. ಹಾಗೇನೆ ನೀವೇನಾದ್ರೂ ಹಾಲು ಕುಡ್ಸೋದನ್ನ ಡಿಲೇ ಮಾಡಿದ್ರಿ ಅಂತ ಹೇಳಿದ್ರೆ, ಮಗುಗೆ ಹಸುವಾಗಿದೆ ಅಂತ ಕೆಲವೊಂದು ಸೂಚನೆಗಳನ್ನ ಕೊಡ್ತಾ ಬರುತ್ತೆ ಮಗು. ಏನಂತ ಹೇಳಿದ್ರೆ ಬೆರಳು ಚೀಪೋದು, ಮತ್ತೆ ಆ ಕಡೆ ಈ ಕಡೆ ಏನಾದ್ರೂ ಸಿಕ್ತು ಅಂತ ಹೇಳಿದ್ರೆ ಎಲ್ಲದಕ್ಕೂ ಬಾಯಿ ಹಾಕಕ್ ಹೋಗೋದು, ಈ ತರ ಎಲ್ಲ ಮಾಡ್ತಾ ಇರುತ್ತೆ. ಇಂಥ ಟೈಮಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಮಗು ಹಸುವಾಗಿದೆ, ಹಾಲು ಕುಡ್ಬೇಕು ಅಂತ ಹೇಳಿ. ಇನ್ ಕೇಸ್ ಮಗು ಏನಾದ್ರೂ ತೀರಾ ಹಸುವಿನಿಂದ ಜಾಸ್ತಿಯಾಗಿ ಅಳೋದಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ಮಗು ಖಂಡಿತ ಸರಿಯಾಗಿ ಏನೋ ನಿಪ್ಪಲ್ನ ಕಚ್ಚೋದಿಲ್ಲ. ಇಂಥ ಟೈಮಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಮಗು ಸಮಾಧಾನವಾಗಿ ಇದ್ದಂತಹ ಟೈಮಲ್ಲೇ ನೀವು ಹಾಲು ಕುಡ್ಸೋದಕ್ಕೆ ಪ್ರಯತ್ನ. ಮತ್ತೆ ಮಗುಗೆ ಏನಾದ್ರೂ ಕೋಲ್ಡ್ ಇತ್ತು ಅಂತ ಹೇಳಿದ್ರೆ ಅದು ನೇಸಲ್ ಸಲೈನ್ ಡ್ರಾಪ್ಸ್ ಅಂತ ಹೇಳ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಡಾಕ್ಟರ್ಸ್ ಯಾವಾಗ್ಲೂ. ಅದನ್ನ 2 ಒಳ್ಳೆಗಳಿಗೆ ಒಂದು 2 ಡ್ರಾಪ್ಸ್ ಹಾಕಿ, ಮೊದಲು 1 ಒಳ್ಳೆಗೆ ಹಾಕಿ, ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಇನ್ನೊಂದು ಒಳ್ಳೆಗೆ ಹಾಕಿ 2 ಡ್ರಾಪ್ಸ್ ಹಾಕ್ಬಿಟ್ಟು ಅದನ್ನ ಆದಷ್ಟು ರಿಮೂವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಈ ರೀತಿ ಮೂಗಲ್ಲಿ ಬ್ಲಾಕೇಜ್ ಇದ್ದಾಗ ಕೂಡ ಮಗು ಹಾಲು ಕುಡಿಯಲ್ಲ ಅಲ್ವಾ. ಸೊ ಈ ತರ ನೀವು ಒಂದು ಸೊಲ್ಯೂಷನ್ ನ ಕಂಡ್ಕೊಬಹುದು ಆದಷ್ಟು. ಮತ್ತೆ ನಿಮ್ದು ಓವರ್ ಸಪ್ಲೈ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಹಿಂದಕ್ಕೆ ಹೊರ್ಕೊಂಡು ಹಾಲು ಕುಡ್ಸೋದಕ್ಕೆ ಪ್ರಯತ್ನ ಪಡಿ, ಅಥವಾ ಮಲ್ಕೊಂಡು ಕೂಡ ನೀವು ಹಾಲು ಕುಡ್ಸೋದಕ್ಕೆ ಪ್ರಯತ್ನ ಪಡ್ಬೋದು. ಆದಷ್ಟು ನಿಮ್ಮ ಮಿಲ್ಕ್ ಸಪ್ಲೈನ ಬ್ಯಾಲೆನ್ಸ್ ಆಗೋ ತರ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ರೆಡ್ಯೂಸ್ ಆಗೋ ತರ ಮಾಡ್ಕೋಬೇಡಿ. ಯಾಕಂದ್ರೆ ಆಲ್ಮೋಸ್ಟ್ ಈ ತರ ಆದಾಗ 1-2-3 ದಿನ ಮಗು ತುಂಬಾನೇ ಹಾಲು ಕುಡಿಯೋದನ್ನ ಕಡಿಮೆ ಮಾಡ್ಬಿಡುತ್ತೆ. ಆ ರೀತಿ ಆಯ್ತು ಅಂತ ಹೇಳಿದ್ರೆ ತುಂಬಾ ಅದ್ರ ಹೆಲ್ತ್ ಮೇಲೆ ಎಫೆಕ್ಟ್ ಹೊಡೆದ್ಬಿಡುತ್ತೆ. ಸೊ ಈ ರೀತಿ ನೀವು ಸೊಲ್ಯೂಷನ್ ನ ಕಂಡ್ಕೋಬಹುದು. ನನಗೆ ಗೊತ್ತಿರೋ ಮಟ್ಟಿಗೆ ಚಿಕ್ಕ ಪುಟ್ಟ ಟಿಪ್ಸ್ ಗಳನ್ನ ನಾನಿವತ್ತು ಕೊಟ್ಟಿದ್ದೀನಿ, ನಾನೇನು ಯೂಶುವಲ್ ಆಗಿ ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಯಾವುದೇ ಕಾರಣಕ್ಕೂ ಮಗು ಹಾಲು ಕುಡಿತಾ ಇಲ್ಲ ಅಂತ ಹೇಳ್ಬಿಟ್ಟು 6 ತಿಂಗಳು ಒಳಗಡೆ ಇರೋ ಮಗುಗೆ ನೀರ್ ಕೊಡೋದಕ್ಕೆ ಹೋಗ್ಬೇಡಿ. ಅದು ನಿಮ್ಗೆ ಏನನ್ಸುತ್ತೆ, ಹೇಗೋ ಮಗುಗೆ ಹೊಟ್ಟೆ ತುಂಬಿಸಿದ್ರೆ ಸಾಕಪ್ಪ ಅನ್ನೋ ತರ ಹಾಲು ಕೊಟ್ಬಿಟ್ರೆ ಅದು ಮಗುಗೆ ಹೆಲ್ತ್ ಪ್ರಾಬ್ಲಮ್ ಆಗತ್ತೆ, ಮತ್ತೆ ಬೆಳವಣಿಗೆಗೂ ಕೂಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆದಷ್ಟು ಹಾಲ್ನೇ ತೆಗೆದು ಪಂಪ್ ಮಾಡಿ ತೆಗೆದ್ಬಿಟ್ಟು ನೀವು ಮಗುಗೆ ಫಿಲ್ಲರ್ ಅಲ್ಲಿ ಅಥವಾ ಸ್ಪೂನ್ ಅಲ್ಲಿ ಕುಡಿಸ್ತಾರಲ್ಲ. ಯಾವ್ದೆಲ್ಲ ಸಿಚುಯೇಷನ್ ಅಲ್ಲಿ ಮಗು ಹಾಲು ಬೇಡ ಅಂತ ಹೇಳಿ ಬಿಹೇವ್ ಮಾಡುತ್ತೆ, ಹಾಗೇನೆ ಇಂಥ ಸಿಚುಯೇಷನ್ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು, ಮತ್ತೆ ಯಾವ್ದೆಲ್ಲ ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರ ಮೂಲಕ ಈ ಪ್ರಾಬ್ಲಮ್ಗೆ ಟೆಂಪರರಿಯಾಗಿ ಇರುವಂತ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ನ ಕಂಡಿಡ್ಕೊಬಹುದು ಅಂತ ಹೇಳ್ಬಿಟ್ಟು ನನಗಾಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಸ್ವಲ್ಪ ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ನಿಮ್ಗೆ ಇದೇನಾದ್ರೂ ರಿಲೇಟೆಡ್ ಅಥವಾ ಯೂಸ್ಫುಲ್ ಅಂತ ಹೇಳಿದ್ರೆ ಮಿಸ್ ಮಾಡದೇನೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಿಮ್ದೇನೇ ಸಜೆಷನ್ಗಳಿದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನೀವು ನನಗೆ ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು.